ಅಂತ ಹೇಳಿದರೆ, ಈ ಹಿಂದೆ ರೈಲ್ವೆ ಬ್ರಿಡ್ಜ್ ಆಗುವ ಮೊದಲು ಜೀವಂತವಾಗಿ ಮನುಷ್ಯರನ್ನು ಅಡಿಗೆ ಹಾಕೊಂಡು ಹೋಗ್ತಿತ್ತು. ಅದು ಯಾವ ಕಾರಣ? ರೈಲ್ವೆ ಬ್ರಿಡ್ಜ್ ಆಗದ ಕಾರಣ. ಜೀವಂತವಾಗಿ ಇದು ಹೆಣ ಆಗುವಾಗ ನಾನು ಜೀವಂತವಾಗಿ ಹೆಣವಾಗಿ ಒಂದು ಪ್ರತಿಭಟನೆ ಮಾಡೋದು ತಪ್ಪಲ್ಲ. ಯಾಕಂದರೆ ಅದು ತಿಳಿಬೇಕು. ಯಾವುದಾದ್ರು ಕೇಂದ್ರ ಸರ್ಕಾರ ಆಗಲಿ ಯಾವ ಸರ್ಕಾರ ಆಗಲಿ ಅವರಿಗೆ ತಿಳಿಬೇಕು. ಈ DC ಅವರಿಗೂ ತಿಳಿಬೇಕು. ಯಾಕಂದರೆ ಜೀವಂತವಾಗಿ ಶವವಾಗಿರುವುದು ದೊಡ್ಡ ವಿಷಯ ಅದು. ಯಾಕಂತ ಹೇಳಿದ್ರೆ ಸತ್ತ ಹೆಣವನ್ನೇ ತಗೊಂಡು ಹೋಗೋದು ಆಗಿದೆ. ಈಗ ನಾವು ಜೀವಂತವಾಗಿ, ಯಾಕಂತ ಹೇಳಿದರೆ ನಮ್ಮ ರೈಲ್ವೆ ಬ್ರಿಡ್ಜ್ ಇನ್ನೂ ಆಗಬೇಕು. ಇನ್ನು ಅಲ್ಲಿ ಆಗದೇ ಇದ್ದರೆ ಇಲ್ಲಿ ಬಹಳಷ್ಟು ತೊಂದರೆ ಆಗ್ತದೆ. ಇಲ್ಲಿ ಶಾಲೆ ನೋಡಿ, ಇಲ್ಲಿ ಇಂಗ್ಲೀಷ್ ಮೀಡಿಯಂ ಇದೆ, ಅಲ್ಲಿ ಬಹಳಷ್ಟು ಮಕ್ಕಳು ಇದ್ದಾರೆ. ಅವರಿಗೂ ಎಷ್ಟು ಕಷ್ಟ ಆಗಿದೆ, ಅವರಿಂದ ಮಕ್ಕಳಿಗೂ ತಂದೆ ತಾಯಿಯವರಿಗೆ ಎಷ್ಟು ಕಷ್ಟ ಆಗಿದೆ. ಬಹಳಷ್ಟು ಕಷ್ಟವನ್ನು ಇಲ್ಲಿ ಜನರು ತೊಂದರೆಗೀಡಾಗಿದ್ದಾರೆ. ಹಾಗಿರುವಾಗ ನಾನು ಜೀವಂತ ಹೆಣದ ಪ್ರಕಾರ ನಾನು ಒಂದು ಪ್ರತಿಭಟನೆಯನ್ನು ಇವತ್ತು ನಾನು ಮಾಡಿದ್ದೇನೆ.